ಡಬ್ಬಿಂಗ್ ವಿರೋಧಿ ಹೋರಾಟದಲ್ಲಿ ದರ್ಶನ್ ಕೂಡ ಮಾತನಾಡಿದ್ರು. ಯಾವ ಭಾಷೆಯಲ್ಲಿ ಚಿತ್ರವನ್ನ ಮಾಡಿರ್ತಾರೋ ಅದೇ ಭಾಷೆಯಲ್ಲಿ ನೋಡಬೇಕು. ಸ್ವತಃ ನನ್ನ ಭಾಷೆಯಲ್ಲಿ ಇದ್ದಿದ್ದಂತ ಚಿತ್ರವನ್ನೇ ನಾನು 5 ನಿಮಿಷ ನೋಡಕ್ ಆಗ್ಲಿಲ್ಲ ಅನ್ನೋ ಮಾತನ್ನ ದರ್ಶನ್ ಹೇಳಿದ್ರು. ಈಗ ನಟ ಸೃಜನ್ ಕೂಡ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ ನೋಡಿ. ನೀವೇ ಪ್ರಮಾಣ ಮಾಡ್ಕೊಳ್ಳಿ, ಡಬ್ಬಿಂಗು ಇಲ್ಲಿ ಬರೋದಕ್ಕೆ ಸಾಧ್ಯನೇ ಇರಲ್ಲ. ಸತ್ಯವಾದಂತ ಮಾತು ಜಗ್ಗೇಶ್ ಸರ್ ಹೇಳಿದ್ದು ಏನು ಅಂದ್ರೆ, ನಾವು ಹೋಗಿ ಪ್ರತಿ ಸಲ ಕೇಳ್ಕೊಳ್ಳೋದಕ್ಕಾಗಲ್ಲ. ಅಲ್ಲಿ ಇನ್ನೊಂದ್ ಬೇಕು ಅಂದ್ರೆ ನಮ್ಮ ಹತ್ರ ತಗೋತಾರೆ, ಇನ್ನೊಂದ್ ಬೇಕು ಅಂದ್ರೆ ನಮ್ಮ ಹತ್ರ ತಗೋತಾರೆ. ಇವಾಗ ಭಾಷೆ ಬೇಕು ಅಂತ ನಮ್ಮ ಹತ್ರ ಕಿತ್ಕೊಳಕ್ ಬರ್ತಾ ಇದ್ರೆ, ಭಾಷೆ ವಿಷಯ ಬಂದಾಗ ಮಾತ್ರ ಕನ್ನಡಿಗರು ಎಷ್ಟು ಉಗ್ರವಾದಂತ ಹೋರಾಟ ಮಾಡ್ತಾರೆ ಅನ್ನೋದು ಇತಿಹಾಸದಿಂದನೂ ನಮಗೆ ಗೊತ್ತಿದೆ. ಒಂದೇ ಒಂದು ಹೇಳೋದು, ಲಕ್ಷಾಂತರ ಜನ ಟೆಕ್ನಿಷಿಯನ್ಸ್, ಸಾವಿರಾರು ಜನ ಟೆಕ್ನಿಷಿಯನ್ಸ್, ಒಬ್ಬ ಸ್ಪಾಟ್ ಬಾಯ್ ಇರ್ಬೋದು, ಲೈಟ್ ಬಾಯ್ ಇರ್ಬೋದು, ಪ್ರತಿಯೊಬ್ಬರು ಕನ್ನಡದಿಂದ ಬರ್ತಿರುವಂತ ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು ಊಟ ಮಾಡ್ತಾ ಇದಾರೆ. ಈ ಡಬ್ಬಿಂಗ್ ಬರೋದ್ರಿಂದ ಅಷ್ಟೂ ಜನರ ಮನೆ ಮುಚ್ಚಿ ಹೋಗುತ್ತೆ. ಮತ್ತೆ ಅವ್ರು ಎಲ್ಲಿಗೆ ಹೋಗ್ಬೇಕು, ಯಾವ ಕೆಲಸ ಮಾಡ್ಬೇಕು, ಇದರೆಲ್ಲ ನಾವು ಯೋಚನೆ ಮಾಡ್ಬೇಕಾಗಿದೆ. ದಯವಿಟ್ಟು ಎಲ್ಲ ಕನ್ನಡಿಗರು ಇದಕ್ಕೆ ಸೇರ್ಕೊಂಡು ಒಕ್ಕೊರಳಿನಲ್ಲಿ ಒಂದೇ ಒಂದು ಮಾತು ಹೇಳಿ, ದಯವಿಟ್ಟು ಡಬ್ಬಿಂಗ್ ಬೇಡ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ನೀವೇ ಪ್ರಮಾಣ ಮಾಡ್ಕೊಳ್ಳಿ, ನಾವು ಡಬ್ಬಿಂಗ್ಗೆ ಪ್ರೋತ್ಸಾಹ ಕೊಡಲ್ಲ ಅಂತ. ದಯವಿಟ್ಟು ಡಬ್ಬಿಂಗ್ ಬೇಡ. ಜೈ ಕರ್ನಾಟಕ. ಈಗ ಕೊನೆಯದಾಗಿ ಪ್ರಜ್ವಲ್ ದೇವರಾಜ್ ಅವರು ಬನ್ನಿ ಸರ್. ಪ್ರಜ್ವಲ್ ದೇವರಾಜ್ ಅವರು ಮಾತಾಡ್ತಾರೆ. ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಅಣ್ಣ ತಮ್ಮಂದರಿಗೆ ನಮಸ್ಕಾರ. ಹೇಳ್ಬೇಕಾಗಿರೋದನ್ನೆಲ್ಲ ಇಲ್ಲಿರುವಂತ ಇಲ್ಲ. ಎಲ್ರಿಗೂ ನಮಸ್ಕಾರ. ತಂದೆ ತಾಯಿ ಸಮಾನ ಎಲ್ಲ ಗುರುಹಿರಿಯರಿಗೂ, ಅನ್ನ ಹಾಕ್ತಂತ ಎಲ್ಲ ಕನ್ನಡ ಉಳಿಸೋಕೆ ಬೆಳೆಸೋಕೆ ಪ್ರಯತ್ನ ಪಡ್ತಾರೆ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಹೇಳ್ತಾ, ವೇದಿಕೆ ಮೇಲೆಲ್ಲ ಹಿರಿಯರಿದ್ದವ್ರಿಗೆಲ್ಲ ನಮಸ್ಕಾರ ಹೇಳ್ತಾ, ಖಂಡಿತ ನಿಮ್ಮ ಒಂದು ಸಾಥ್ ಏನಿದೆ ಇದಕ್ಕೆ ಡಬ್ಬಿಂಗ್ ವಿರುದ್ಧವಾಗಿ ನಾವು ಖಂಡಿತ ಇರ್ತೀವಿ. ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ. ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ, ನಾನು ಜಾಸ್ತಿ ಮಾತಾಡಲ್ಲ. ಇದೇ ನಾವು ಆಕ್ಚುಲಿ ಪಕ್ಕದ ರಾಜ್ಯ, ಯಾವುದೇ ಒಂದು ರಾಜ್ಯದ ಹೆಸರು ತಗೊಳ್ರಿ, ಅದ್ರದ್ದಷ್ಟು ಊಟ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ. ಅಷ್ಟು ಊಟ. ಈಗ ಅಲ್ಲಿದಾಗಿರ್ಬೋದು, ಈ ಕಡೆದಾಗಿರ್ಬೋದು. ಎಲ್ರಿಗೂ ನಮಸ್ಕಾರ. ತಂದೆ ತಾಯಿ ಸಮಾನ ಎಲ್ಲ ಗುರುಹಿರಿಯರಿಗೂ, ಅನ್ನ ಹಾಕ್ತಂತ ಎಲ್ಲ ಕನ್ನಡ ಉಳಿಸೋಕೆ ಬೆಳೆಸೋಕೆ ಪ್ರಯತ್ನ ಪಡ್ತಾರೆ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಹೇಳ್ತಾ, ವೇದಿಕೆ ಮೇಲೆಲ್ಲ ಹಿರಿಯರಿದ್ದವ್ರಿಗೆಲ್ಲ ನಮಸ್ಕಾರ ಹೇಳ್ತಾ, ಖಂಡಿತ ನಿಮ್ಮ ಒಂದು ಸಾಥ್ ಏನಿದೆ ಇದಕ್ಕೆ ಡಬ್ಬಿಂಗ್ ವಿರುದ್ಧವಾಗಿ ನಾವು ಖಂಡಿತ ಇರ್ತೀವಿ. ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ. ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ, ನಾನು ಜಾಸ್ತಿ ಮಾತಾಡಲ್ಲ. ಇದೇ ನಾವು ಆಕ್ಚುಲಿ ಪಕ್ಕದ ರಾಜ್ಯ, ಯಾವುದೇ ಒಂದು ರಾಜ್ಯದ ಹೆಸರು ತಗೊಳ್ರಿ, ಅದ್ರದ್ದಷ್ಟು ಊಟ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ. ಅಷ್ಟು ಊಟ. ಈಗ ಅಲ್ಲಿದಾಗಿರ್ಬೋದು, ಈ ಕಡೆದಾಗಿರ್ಬೋದು. ಎಲ್ರಿಗೂ ನಮಸ್ಕಾರ. ಎಸ್, ಇದು ನಟ ದರ್ಶನ್ ಕೂಡ ಡಬ್ಬಿಂಗ್ ವಿರೋಧಿ ಹೋರಾಟದಲ್ಲಿ ಭಾಗಿಯಾಗಿದ್ರು. ಮಾತಾಡ್ತಾ ಇದ್ರು ಅವರು ಯಾವ ರೀತಿಯಾಗಿ ಡಬ್ಬಿಂಗ್ ಬಂದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಇನ್ನೇನ್ ಮಾತಾಡಿದ್ರೆ ನೋಡಿ. ಮುದ್ದೆ ಸರ್ ಪಕ್ಕದಲ್ಲಿ ನಾವು ಕೇಳಿದ್ರೆ ಯಾರು ಕೊಡಲ್ಲ. ಅದಕ್ಕೆ ನಮ್ಮವ್ರು ಏನ್ ಮಾಡ್ತಾರೆ, ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದ್ಬಿಡ್ತಾರೆ, ಏನೇ ಕೆಲ್ಸಕ್ಕೆ ಹೋದ್ರು ಕೂಡ. ಆದ್ರೆ ಅಲ್ಲಿಂದ ಇಲ್ಲಿಗೆ ಬಂದವ್ರು ಮಾತ್ರ ಇಲ್ಲಿ ಆರಾಮಾಗಿ, ಯಾಕಂದ್ರೆ ಅದಷ್ಟು ಸಿಗುತ್ತೆ. ಅವ್ರ ಊರಲ್ಲಿ ಏನೇನ್ ಸಿಗ್ಬೇಕು ಅದಷ್ಟು ಇಲ್ಲಿದೆ. ಆದ್ರಿಂದ ನಾವುಗಳು ಎಲ್ಲಿಂದ ಹೋಗೋಣ, ಏನ್ ಮಾಡೋಣ? ಎಲ್ಲ ನಾವು ಸ್ವಲ್ಪನೇ ಜನ ಇರೋದು. ಹಬ್ಬ ಅಂದ್ರೆ ಹಿಂಗ್ ಜಾಡ್ಸಿದ್ರು ಕೂಡ ಒಂದಷ್ಟು ಜನ ಕಲಾವಿದರು ಸಿಗ್ತೀವಿ. ಸೊ ನಿಮ್ ಸಾಥ್ ಸದಾ ಇರ್ಲಿ, ಕನ್ನಡದ ಮೇಲೆ ಇರ್ಲಿ, ಕನ್ನಡ ಚಿತ್ರರಂಗದ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಹಿರಿಯರು ಏನೇನು ಅಂತಿದ್ದಾರೆ. ಸೊ ಖಂಡಿತ ಅದೇ ಜಗೇಶ್ ಅಣ್ಣ ಹೇಳ್ದಂಗೆ ಡಬ್ಬಿಂಗ್ ಬೇಡ. ಡಬ್ಬಿಂಗ್ ಮಾಡೋದು ಈಗ ಒಂದೇನಾಗಿದೆ, ಡಬ್ಬಿಂಗ್ ಬೇಡ ಅನ್ನೋದಕ್ಕೆ ಅನ್ನೋದು. ಈಗ ನಾವು ಪ್ರತಿಯೊಬ್ಬರು ವಾಯ್ಸ್ ಗೊತ್ತಿದೆ ನಮ್ಗೆ, ಯಾರೇ ಆಗ್ಬೋದು, ಪಕ್ಕದ ರಾಜ್ಯದ ಯಾರೇ ಒಬ್ರು ಕಲಾವಿದ್ರು ಇರ್ಬೋದು, ಅವರೆಲ್ಲರೂ ವಾಯ್ಸ್ ಗೊತ್ತಿದೆ. ಇದಕ್ಕೊಂದು ಉದಾಹರಣೆ ನಾನೇ ಹೇಳ್ತೀನಿ. ಈಗ ನಮ್ಗೂ ಅದೊಂದು ಧ್ವನಿ ಎತ್ತಿದ್ರು, ಯಾಕೆ ನಮ್ದೆಲ್ಲ ಈಗ ಬೇರೆ ಭಾಷೆಗೆ ಆಗ್ತಾ ಇದ್ರೆ, ಹಿಂದಿಗೆಲ್ಲ ಬರ್ತಾ ಇದೆ ಅಂತ. ನಾನೇ ಒಂದ್ಸಲಿ ನನ್ನ ಸಿನಿಮಾ ನೋಡ್ಬಿಟ್ಟು 5 ನಿಮಿಷ ನೋಡ್ಲಿ, ನಾನೇ ಆಫ್ ಮಾಡ್ಬಿಟ್ಟೆ. ಯಾಕಂದ್ರೆ ಅಷ್ಟೊಂದೊಂದು ಇದಾಗಿರುತ್ತೆ. ಸೊ ಆತರ ಪ್ರತಿಯೊಂದು ಸಿನಿಮಾನು ಆ ಭಾಷೆಯಲ್ಲಿ ನೋಡಿದ್ರೆ ಚಂದ. ಹಾಗೇನೆ ಯಾವ್ದೋ ಒಂದು ಭಾಷೆಗೆ ಅದು ಯಾಕೆ ಇನ್ನೊಬ್ರದ್ದು ಮಗುಗೆ ಇನ್ಯಾರೋ ತಂದೆ ಆದಂಗಾಗಿರುತ್ತೆ. ಆದ್ರಿಂದ ಖಂಡಿತ ಡಬ್ಬಿಂಗ್ ಬೇಡ. ಅದಕ್ಕೆ ನಮ್ಮ ಹಿರಿಯರು ಏನೇನು ಹೇಳ್ತಾರೆ ಅದಕ್ಕೆ ಯಾವಾಗ್ಲೂ ನಾವು ಸಾಥ್ ಇರ್ತೀವಿ. ಸೊ ನಿಮ್ಮ ಒಂದು ಆಶೀರ್ವಾದ, ಬೆಂಬಲ ಸದಾ ಈ ಹೋರಾಟಕ್ಕೆ ಇರ್ಲಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಮುದ್ದೆ ಸರ್. ಎಸ್, ಇದು ನಟ ದರ್ಶನ್ ಮಾತನಾಡ್ತಾ ಇದ್ರು. ಡಬ್ಬಿಂಗ್ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಬೇಕಾದ್ರೆ ಒಂದೇ ಒಂದು ಹೇಳಿದ್ದವರು, ನನ್ನ ಚಿತ್ರವನ್ನೇ ನಂಗೆ ನೋಡೋಕ್ಕಾಗ್ಲಿಲ್ಲ, 5 ನಿಮಿಷ ನೋಡೋಕ್ಕಾಗ್ಲಿಲ್ಲ, ಅದನ್ನ ಆಫ್ ಮಾಡಿದೆ. ಹಾಗಾಗಿ ಕನ್ನಡದ ಪರ ಇರುವಂತಹ ಚಿತ್ರಗಳನ್ನ ಅದೇ ಭಾಷೆಯಲ್ಲಿ ನೋಡಿದ್ರೆ ಒಳ್ಳೇದು ಅನ್ನೋ ಮಾತನ್ನ ದರ್ಶನ್ ಹೇಳಿದ್ರು.
ಒಂದು ಕಡೆ ವಿಶ್ವವ್ಯಾಪಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾ ಇದ್ರೆ ಭಾರತದಲ್ಲಿ, ಅದರಲ್ಲೂ ಹೆಚ್ಚಾಗಿ ಇವತ್ತು ಭಾರತದಲ್ಲಿ ನಡೀತು, ಅದರ ನಿನ್ನೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿರೋದು, ಒಂದು ಹೆಣ್ಣು ಮಗಳು ತನಗಿರುವಂತಹ ಒಂದು ಅದ್ಭುತ ಕಲೆಯನ್ನ ಪ್ರಚುರಪಡಿಸುವುದಕ್ಕೆ ಅವಕಾಶ ಕೊಡುತ್ತಿರುವಂತಹ ಮತಾಂಧರು. ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಹಿಂದೂ ದೇವರ ಹಾಡು ಹಾಡಿ ಸೈ ಎನಿಸಿಕೊಂಡಿದ್ದಂತಹ ಮುಸ್ಲಿಂ ಯುವತಿ ಸುಹಾನಾ ಸೈಯದ್. ಹಿಂದೂ ದೇವರ ಹಾಡು ಹಾಡಿದ್ದಕ್ಕೆ ಸುಹಾನಾ ಸೈಯದ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಕೂಡ ಹಾಕಲಾಗ್ತಾ ಇದೆ. ಮೂಲಭೂತವಾದಿಗಳ ವರ್ತನೆಗೆ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.